ಮಹಾರಾಷ್ಟ್ರದ ಕೊಲ್ಲಾಪುರದ ಕನ್ನೇರಿ ಅದೃಶ್ಯ ಕಾಡುಸಿದ್ದೇಶ್ವರ ಸ್ವಾಮೀಜಿಗೆ ವಿಜಯಪುರ ಜಿಲ್ಲೆ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಲಿಂಗಾಯತ ಮಠಗಳ ಒಕ್ಕೂಟದ ವಿರುದ್ಧ ಸ್ವಾಮೀಜಿ ಜರೆದಿದ್ರು. ಅಲ್ಲದೆ ಬಸವ ಸಂಸ್ಕೃತಿ ಅಭಿಯಾನದ ಬಗ್ಗೆ ಕಟುವಾಗಿ ಟೀಕಿಸಿದ್ರು. ಇದೇ ಕಾರಣಕ್ಕೆ ಡಿಸೆಂಬರ್ 14ನೇ ತಾರೀಕು ತನಕ ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. 2 ತಿಂಗಳ ಕಾಲ ನಿರ್ಬಂಧ ಹೇರಿ ಜಿಲ್ಲಾಧಿಕಾರಿ ಆದೇಶ ಕೊಟ್ಟಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಪರ ವಿರೋಧ ವ್ಯಕ್ತ ಆಗ್ತಾ ಇದೆ. ಬಾಗೇವಾಡಿ ಪಟ್ಟಣದಲ್ಲಿ ಬಸವ ಭಕ್ತರು ಸ್ವಾಮೀಜಿ ವಿರುದ್ಧ ಪ್ರತಿಭಟಿಸಿದ್ದಾರೆ. ಇನ್ನು ಸ್ವಾಮೀಜಿ ಭಕ್ತರು ಹಿಂದೂ ಪರ ಸಂಘಟನೆಗಳು ಸ್ವಾಮೀಜಿ ಪರ ನಿಂತಿದ್ದಾರೆ. ಈಗ ಒಂದು ಸನ್ಯಾಸಿಗಳ ಗ್ಯಾಂಗ್ ಕರ್ನಾಟಕನಾಗ ತಿರುಗಾಡಕತ್ತೈತಿ. ಗುಡ್ಯಾಗ ಹೋಗ್ಬೇಡ್ರಿ ಅಂತ ಹೇಳಿ ಪ್ರಚಾರ ಮಾಡಾಕತ್ತೈತಿ. ಈಗ ಮೊನ್ನೆ ಮುಗೀತ ಅವ್ರದ್ದು 1 ತಿಂಗಳೇನು 1.5 ತಿಂಗಳು ಮಾಡಿದ್ರಪ್ಪ. ಮುಖ್ಯಮಂತ್ರಿ ಕೃಪಾಪೋಷಿತ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತಕ್ಕಂಥ ಕಲಾವಿದರಿಂದ ಕೂಡಿಕೊಂಡಂಥ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವ ನಾಟಕವನ್ನು ತಗೊಂಡು ಇಡೀ ಕರ್ನಾಟಕದ ರಾಜ್ಯ ತುಂಬ ತಿರುಗಾಡಿದ್ರು. ಏನು ಹೇಳಿದ್ರು? ದೇವ್ರ ಗುಡ್ಯಾಗಿಲ್ಲ, ಗುಡ್ಯಾಗ ಹೋಗ್ಬೇಡ್ರಿ, ಮನ್ಯಾಗ ದೇವರೆಲ್ಲ ಗೊಳೆ ಮಾಡಿ ಹೊಳ್ಯಾಗ ಹಾಕ್ರಿ, ಮತ್ತೆಲ್ಲಿ ಹೋಗ್ರಿ, ಹೋಟೆಲ್ದಾಗ ಹೋಗ್ರಿ, ದಾರು ಕೊಡ್ರಿ, ಆರಾಮಾಗಿರ್ರಿ. ಇಲ್ಲಿ ಪ್ರತಿ ಬಾರಿ ಪ್ರಶ್ನೆ ಇರೋದು ವೀರಶೈವ ಲಿಂಗಾಯತ ಸಪರೇಟ್ ಅಂತ ಮಾತು ಕೆಲವರು ಹೇಳ್ತಾರೆ, ಕೆಲವರು ಲಿಂಗಾಯತನೇ ಪ್ರತ್ಯೇಕ ಧರ್ಮ ಅಂತಾರೆ. ಈ ಸಂಘರ್ಷ ಮುಂದುವರಿತಾ ಇದೆ. ಯಾರು ವೀರಶೈವ ಲಿಂಗಾಯತ ಒಂದೇ ಮತ್ತು ಅದು ಹಿಂದೂ ಧರ್ಮದ ಭಾಗ ಅಂತಿರ್ತಾರೋ ಅವ್ರದ್ದೆಲ್ಲರದು ಅಭಿಪ್ರಾಯ ಹೀಗೆ ಇದೆ. ಮತ್ತು ಅದು ಯಾವುದ್ಯಾವುದೋ ತತ್ವಗಳಿಗೆ ಸಂಬಂಧಪಟ್ಟಂತೆ ಕೂಡ ಚರ್ಚೆಗಳಾಗತ್ತೆ. ಹೀಗಾಗಿ ಅಶಾಂತಿಗೆ ಕಾರಣ ಆಗತ್ತೆ ಅನ್ನೋದು ಒಂದು ಮಾತು.